ಹಾಜಿ ಏನು ಮಾಡತ್ತಾರೆ ಎಲ್ಲರೂ ನೋಡ್ರಿ. ಈ ವಿಡಿಯೋದಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ತಾನು ಬೆಂಗಳೂರಿಂದ ನಮ್ಮ ಹೋಮ್ ಟೌನ್ಗೆ. ಈ ಜರ್ನಿ ಫುಲ್ಲು 12 hours ಜರ್ನಿ ಅದ. ವಿಡಿಯೋ ಸ್ಕಿಪ್ ಮಾಡ್ಲಾರ ನೋಡ್ರಿ. ಎಲ್ಲಿ ನಿಂತ್ವಿ, ಅವ್ರು ಎಲ್ಲಿ ಊಟ ಮಾಡಿದ್ವಿ, ಯಾವ್ಯಾವ ಸೀನ್ರಿ ಹೆಂಗಿದೆ ಎಲ್ಲನೂ ಇದ್ರಾಗ ಇದನ್ನಾಗುತ್ತೆ. ಸೆಂಟ್ರಲ್ ಒಂದು ಸ್ಮಾಲ್ ಆಫ್ ರೋಡಿಂಗು ಆಯಿತು. ಭಾಳ ಟೈಮ್ ವೇಸ್ಟ್ ಮಾಡೋದು ಬೇಡ, ನೋಡ್ರಿ ವಿಡಿಯೋ ಸ್ಟಾರ್ಟ್ ಮಾಡು. ಇವಾಗ ನೋಡಿದಂಗ ಬ್ಯಾಗ್ ಪ್ಯಾಕ್ ಐತಿ ನೋಡ್ರಿ. ಇಲ್ಲಿ ನಾವು ಫುಲ್ ರೆಡಿ ಐತಿವಿ. ರೈಡಿಂಗ್ ಜಾಕೆಟ್ ಗೀಕೆಟ್ ಹಾಕೊಂಡ. ಏನ್ ಸ್ಪೆಷಲ್ ಅಂದ್ರೆ ಇವತ್ತು ನಾ ಊರಿಗೆ ಹೊಂಟಾನೆ. ಹಾಗೆ ಈ ಜರ್ನಿಗೆ ನಂಗೆ ಕಂಪ್ನಿಯಿಂದ ಲೀವು ಸಿಕ್ತು 1 ವೀಕು. ಹಾಗೆ ಮನೆಯಿಂದ ಪರ್ಮಿಷನ್ ಸಿಕ್ತು ಬೈಕ್ ತೊಗೊಂಡು ಹೋಗಾಕ. ಸೊ ಪರ್ಮಿಷನ್ ಸಿಕ್ಮೇಲೆ ಏನೇನದ, ಸೊ ನಾವು ತೊಗೊಂಡಿದ್ವಿ ನಮ್ಮ ನಂದಿನ. ಹಂಗಿದ್ರಪ್ಪ ಎಲ್ಲಾರು ಆರಾಮ್ ಅನ್ಕೋತೀನಿ. ನಾವು ನೋಡ್ತಿದ್ದಂಗ ನಾವು ಗಾಡಿ ತಗೊಂಡು ಮ್ಯಾಪ್ ಹಾಕೊಂಡ್ ಎಲ್ಲಿಗೂ ಹೊಂಟ ಅನ್ಸುತ್ತ. ಇಲ್ಲಿ ನೋಡ್ತಿರಲ್ಲ 12 ನಿಮಿಷ ಇಲ್ಲಿಂದ ನಮ್ ಜರ್ನಿ ನಮ್ಮ ಊರಿಗೆ 572 ಕಿಲೋಮೀಟರ್. ನಮ್ ಗಾಡಿ ಓಡ್ಯದ 1004. ಸೊ ಇಲ್ಲಿಂದ ಆಲ್ಮೋಸ್ಟ್ 600 ಕಿಲೋಮೀಟರ್ ಫಾರ್ ದ ಫಸ್ಟ್ ಟೈಮ್ ಲಾಂಗ್ ಡ್ರೈವ್ ವಿತ್ ಬೆಸ್ಟ್ ಹೋಪ್ ಅಂಡ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಲೈಫ್ನಾಗ ಬೈಕ್ ಮೇಲೆ ಹೋಗೋದಂದ್ರ 12 ನಿಮಿಷ ತೋರ್ಸತ್ತದ. ನೋಡ ಎಷ್ಟು ಜಲ್ದಿ ಮುಟ್ನೋ ಏನೋ ಗೊತ್ತಿಲ್ಲ, ಬಟ್ ಫುಲ್ ಸ್ಪೀಡ್ನಾಗ ಅಂತ ಹೋಗೋದು ಡೌಟು. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ, ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಬಿಸಿಲ್ ಅದ ನೋಡ್ತೀರಿ ನೀವು. ನೋಡಿದಂಗ ನಾವು ಜಾಕೆಟ್ ಗೀಕೆಟ್ ಅದ ಹಾಕೊಂಡು ಫುಲ್ ಹೆಲ್ಮೆಟ್ ಹಾಕೊಂಡು ಫುಲ್ ರೆಡಿ ಇದೀವಿ ಎಲ್ಲಾನು. ನೋಡ್ರಿ ಜರ್ನಿ ಸ್ಟಾರ್ಟ್ ಮಾಡೋಣ. ಓಂ ನಮಃ ಶಿವಾಯ, ಜೈ ನಂದಿ. ಆಕ್ಚುಲಿ ದೊಡ್ಡ ಸಾಧನೆ ಮಾಡಕಂಟೇನಿ. ಯಾಕಂದ್ರೆ ನಾವು ಓಡಿಸೋ ಗಾಡಿ ಇದ್ರಲ್ಲಿ ಹೋಗ್ತಿರೋ ರೂಟ್ ಭಾಳ ಅಂದ್ರೆ ಭಾಳ ಕಠಿಣ ಇದೆ. ಈ ನಮ್ ಜರ್ನಿಲಿ ಏಳುಗಳು ಬಿಡ್ಬೋದು, ಬೀಳುಗಳು ಬರ್ಬೋದು, ಏನಿಲ್ಲ. ಇಲ್ಲಿಂದ ಮೊದ್ಲು ಇದ್ರ ಕ್ರಾಸ್ ಆಗುತ್ತಾನ ಅಷ್ಟೇ, ಬೆಂಗಳೂರು ದಾಟಿ ಹೋಗುತ್ತಾನ. ಅದಾದ್ಮೇಲೆ ಜರ್ನಿ ತುಂಬಾ ಸ್ವಲ್ಪ ಸಲೀಸ ಆಗುತ್ತೆ ಆಲ್ಮೋಸ್ಟ್. ಸೊ ಅಲ್ಲಿವರೆಗೂ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಬೆಲ್ ಬಟನ್ ಒತ್ತಿ ಇಟ್ಕೋರಿ. ಯಾಕಂದ್ರೆ ಇನ್ನು ಮೇಲೆ ಬ್ಲಾಗ್ಸ್ ಬರ್ತಾನೆ ಇರ್ತಾವೆ. ಐ ಮೀನ್ ನನಗೆ ಎಡಿಟ್ ಮಾಡಕ್ ಟೈಮಿಂಗ್ ಸಿಕ್ಕ್ರೆ ಬೆಳಗ್ಗೆ ಕಕ್ಕ ಗಿಕ್ಕ ಎಲ್ಲ ಮಾಡ್ಕೊಂಡ್ ಬಂದನಿ. ಕಕ್ಕ ಸುಸ್ಸು ಎಲ್ಲ ಲೀಟರ್ ಕೆಜಿ ಗಂಟ್ಲೆ ಹೋಗುದು ಬಂದನೀಗ. ಮೇನ್ ಜರ್ನಿ ಸ್ಟಾರ್ಟ್ ಇಲ್ಲಿಂದ. ನೋಡ್ರಿ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಎಳಿತನು. ಇನ್ನು ನಾಷ್ಟ ಇಲ್ಲ ಏನಿಲ್ಲ. ಸೆಂಟ್ರಲ್ ಒಂದು ಎಲ್ಲರೇ ಇದನ್ ಸಿಕ್ತಾರ ನಾಷ್ಟಾಗ ಸ್ಟಾಪ್ ಮಾಡು. ನಂದು ಸ್ವಲ್ಪ ತಿಂಡಿ ಭಾಳ ಐತಲ್ಲ, ಅದರ ಸಲುವಾಗಿ ಬೈಕ್ ಮೇಲೆ ಹೊಂಟೆ. ನೀರು ಇಂಥದ್ದು ಅವಾಗ ಮಾಡಿದ್ರು. ರೈಡಿಂಗ್ ಗ್ಲೌಸ್ ಎದಕ್ಕೆ ಹಾಕಿಲ್ಲ ಅಂತ ಕೇಳಬೇಡ್ರಿ. ಆರ್ಡರ್ ಮಾಡೇನಿ, ಟೈಮಿಗೆ ಬರಲಿಲ್ಲ. ಸೊ ಎಮರ್ಜೆನ್ಸಿ ಯಾವ್ದು ತಗೊಳಕ್ ಆಗಲ್ಲ, ಯಾಕಂದ್ರ ದುಡ್ಡು ಬೇಕಲ್ಲ ನಾ ಎಲ್ಲದಕ್ಕೂ. ವಿತೌಟ್ पैसा हम क्या करें, कैसा सब कुछ ले नहीं पाएंगे भैया. भैया मुझे ग्लव्स दे दे चाक भैया. मुन्ना तो ऐसा चीते कि चीते रहेगा मुन्ना. आगे आगे नहीं मजा ಟಕ್ಟಿಗೆ ಗ್ಲೌಸ್ ತಗೊಳಕ್ಕೆ ಮುಖಗಳಲ್ಲಿ ತಿಂಡಿಲ್ಲ. ಆರ್ಡರ್ ಮಾಡ್ಬಿಟ್ಟು ಮಾಡ್ದ್ಯಾ. ಬಾಲ್ ನೌಂಡಕ್ಕೆ ಬಾಲ್ ಗಲ 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 ಮಸಾಲ ಆತ್ ನೋಡಿ ನಾವು. ಸಚ್ ಅ ನೈಸ್ ಡೇ. ಕ್ಯಾ ಭಯ್ಯಾ. ಹಾ ಒಮ್ಮೆ ಚಡ್ಡಿನ ಸಾಕು ಆಯ್ತು ನಂದು. ರೋಡ್ ಕ್ಲೋಸ್ ಐತೆ ಅಂತ ಹೇಳಿ ಅಲ್ಲೇ ಕ್ಲೋಸ್ ಮಾಡೋರು ಗೊತ್ತಿಲ್ಲ. ಬಹುಶಃ ಏನೋ ಕನ್ಸ್ಟ್ರಕ್ಷನ್ ಇರ್ಬೋದು, ರೋಡ್ ಕಿತ್ಕೊಂಡು ಬಿದ್ದಿರ್ಬೋದು. ನನ್ನ ಹೆಸರು ಮಟ್ಟಿಗೆ ಇದು ಹೊಸದಾಗಿ ಮಾಡ್ಯಾರ ಅನ್ಸುತ್ತೆ. ಏನಾದ್ರೂ ಆಗ್ಲಿ ಇಲ್ಲಿಂದ ನಮ್ ಜರ್ನಿ ಸಶಸ್ತ್ರವಾಗಿ ನಡೆದ್ರೆ ಸಾಕು. ಲೈಫ್ ಅಲ್ಲಿ ಯಾವಾಗ್ಲಾದ್ರೂ ಒಂದೊಂದ್ಸರಿ ಇಂತ ಮಾಡ್ತಾ ಇರ್ಬೇಕು ಲಾಂಗ್ ಡ್ರೈವ್ಸ್. ಬರೀ ಲೈಫ್ ಅಲ್ಲ, ಇಡೀ ನನ್ನ ಅಂದ್ರೆ
ಲೈಫ್ ಅಲ್ಲಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲು ಹಿಡಿಯುತ್ತೆ. ಫಸ್ಟ್ ಟೈಮ್ ಇಷ್ಟು ಲಾಂಗ್ ಡ್ರೈವ್ ಇಟ್ಟಿರೋದು, ಅದು 5 ಆಲ್ಮೋಸ್ಟ್ 600 ಕಿಲೋಮೀಟರ್ ಅಷ್ಟೇ. ಸಂಜೆ 6 ರೀಚ್ ಆಗ್ತಾನೆ ಅದು ಕೊಟ್ಟೈತಿ. ನಾನು ಒಂದೊಂದ್ ಕಡೆ ಸ್ಟಾಪ್ ಮಾಡಿ ಅಂದ್ರ ನಾಷ್ಟಾಕ ಊಟಕ್ಕದು ಅದೊಂದು ಟೈಮ್ ಆಗೇ ಹೋಗುತ್ತೆ, ಏನು ಮಾಡೋದ್ರಲ್ಲ. ಸೊ ಹೋಗೋಷ್ಟೇ ನಾನು ಕುಂಡೊಂದು ನೆಲ ಸಮ ಆಗುತ್ತ, ಕುಂಡಾಗಿನ ಬಿರುಕೆಲ್ಲ ಇವತ್ತು ಬಿಟ್ಟೋಗ ನೋಡುವಂತೆ. ಓ ಕೊರೆ ದಿಲ್ ಬೇಕರಾರ್. ಬೆಂಗಳೂರು ದಾಟೇನ ಅನ್ಕೊಂತಾನ. Can you look at this car, baby? Baby, off-roading. So, off-roading ನಮ್ಮ ಜೋಶ್ ಕಟಾವು. ಸದ್ಯಕ್ಕಾಗಿ ನಾವು ಎಲ್ಲಾದ್ರೂ ತಿನ್ನೋದಕ್ಕೆ ರೋಡ್ ಹುಡುಗ ಹೋಟೆಲ್ ಹುಡುಗಬೇಕು, ಡೈರೆಕ್ಟ್ ಊಟ ಮಾಡೋಣ ಸಿಗುತ್ತೆ. ಓಕೆ ಓ ಮೈ ಗಾಡ್, ಇಂಥ ವರ್ಸ್ಟ್ ರೋಡ. ಓಕೆ ಇದು ಆಫ್ ರೋಡಿಂಗ್ ಟೈಪ್ ಕಾಣುತ್ತೆ, ಬಟ್ ನಾರ್ಮಲ್ ಗಾಡಿಗಳು ಹೋಗ್ತಿದ್ರು. ಮೊನ್ನೆ CM ಅವ್ರಿ ಈ ಸೈಡ್ ರೋಡ್ಗಳು ನೋಡ್ರಿ, ಸ್ವಲ್ಪ ಯಾರ ರೇಂಜ್ ಹೊಲಸ್ ಹಿಡ್ಕೊಂಡು ಹೋಗಿದಾವ ರೋಡ್ಗಳು. ಯಪ್ಪ ಕೇಳಿಸುತ್ತ ಅನ್ಕೊಂಡ್ ಇಲ್ಲಿಂದ. ಯಪ್ಪ ಊಟ ಆತು ಕಮ್ಗ. ಇಲ್ಲಿಂದ ಇನ್ನೊಂದು 280 ಕಿಲೋಮೀಟರ್ ಅದ ಕರೆಕ್ಟಾಗಿ. 280 ಕಿಲೋಮೀಟರ್ ಅದ ಇಲ್ಲಿಂದ. ಸೊ ಊಟ ಆತು. ಊಟದಾಗಂತೂ ಆಲ್ಮೋಸ್ಟ್ ಅವನವನ ಊಟಕ್ಕೆ ತೇಳಿ ನಿಲ್ಸೇನಿ. ಊಟನೂ ಮಾಡಿ ಬನ್ನೀಗ. ಊಟದಾಗ ಪನ್ನೀರ್ ಬಟರ್ ಮಸಾಲ, ಬಟರ್ ರೋಟಿ ಮತ್ತು ಜೀರಾ ರೈಸ್ ತೊಗೊಂಡು ಹೋಟೆಲ್ ನ್ಯೂ ವೈಭವ್ ಗ್ರ್ಯಾಂಡ್ ಅಂತ ಹೇಳಿ. ಇಲ್ಲಿಂದ 280 ಕಿಲೋಮೀಟರ್ ಅದ. ಚಂದಿತ್ತು ಊಟನು, ಮತ್ತು ರೇಟ್ ಜಾಸ್ತಿ ಅದ. ಅದೊಂದು ಏನು ಪನ್ನೀರ್ ಬಟರ್ ಮಸಾಲ 210, ಆಮೇಲೆ ಬಟರ್ ರೋಟಿ ಅದೊಂದು 40, ಆಮೇಲೆ ಜೀರಾ ರೈಸ್. ಬರೀ ಜೀರಾ ರೈಸ್ ಒಂದು ಬೌಲ್ ಕೊಟ್ಟಾರು, 160 ರೂಪೀಸ್ ಅದು. ಹಸುವಾಗಿತ್ತು, ಇನ್ನೇನು ಮಾಡೋ ಬರಲ್ಲ. ಸೊ ಅದಕ್ಕೆ ತೊಗೊಂಡು ನಿದ್ದೆ ಬರತ್ತ ಯಾಕೋ. ಒಂದು ಸ್ವಲ್ಪ ಕೂತ ಆಮೇಲೆ ಇಲ್ಲಿಂದ ಜಾಗ ಖಾಲಿ ಮಾಡು. ಪ್ರಾಬ್ಲಮ್ ಅಂತೂ ಏನಿಲ್ಲ, ಏನೋ ಆಗೇ ಅಲ್ಲ ಬಿಡು ಪ್ರಾಬ್ಲಮು, ಜಸ್ಟ್ ಮ್ಯಾಪ್ದೊಂದೇ. ಆಮೇಲೆ ಟೋಲ್ ಮೇಲೆ ಬರಬಾರ್ದು ಅನ್ಕೊಂಡಿನಿ, ಬಟ್ ಇಲ್ಲ ಅದು ಮಾಡಿ ಟೋಲ್ಗೆನೇ ಹಾಕೇನಿ. ಟೋಲ್ಗಳು ಇದ್ದಿದ್ದನ್ನ ಹಾಕೇನಿ, ಯಾಕಂದರೆ ಜಲ್ದಿ ಹೋಗೋಣ ತೆಗಿಸಿದ. ಈಗ ಆಲ್ಮೋಸ್ಟ್ ಟೈಮ್ ಎಷ್ಟಾಗೈತಿ ಸುಮಾರು 1:50 ಆಗೈತೆ ಟೈಮ್. ಇನ್ನೊಂದು 10 ನಿಮಿಷ ಕೂತ್ ಕರೆಕ್ಟ್ 2ಕ್ಕೆ ಜಾಗ ಬಿಟ್ನಂದ್ರೆ ಇಲ್ಲಿಂದ ಒಂದು 6 ಗಂಟೆ ಗಾಡಿ ಮುಟ್ತನು. 2 ಗಂಟೆ ಜಾಗ ಬಿಟ್ನಂದ್ರೆ ಅಲ್ಲಿವರೆಗೂ ನೋಡ್ರಿ ಜರ್ನಿ ಕಂಟಿನ್ಯೂ ಮಾಡ್ಕೊಂಡು ಇಲ್ಲಿಂದ. ಒಮ್ಮೆ ಕ್ಯಾಮ್ರಾ ಆನ್ ಮಾಡೋದು ಮರ್ತೋದ್ನಿ, ಯಾಕಂದ್ರೆ ಧ್ವನಿನ ಪೂರ್ತಿ ಚೇಂಜ್ ಆಗಿ ಹೋದಂಗೆ ಕಾಣಕತ್ತ. ಗಾರ 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 ಬರತ್ತದ ನನಗ. ಖಾಲಿ ರೋಡ್ ಸಿಕ್ಕರೆ 10 ನಿಮಿಷದಾಗ 10 ಕಿಲೋಮೀಟರ್ ಮುಟ್ಟಬಹುದು. ಜಿಂದಗಿ ಬೆಟ್ಟ ಗುಡ್ಡಗಳು. ಚಂದ್ರನು ಬಂದನು ಇವತ್ತು. कुछ भी नहीं है जहां तो
ಬಾಳ ಲೇಟ್ ಆಗತೈತಿ ಯಾಕೋ ಜಲ್ದಿ ಹೋಗ್ಬೇಕಂತ ನಂದು ಐತಿ ಕರೆ ಬಾಳ ಯಾಕೋ ಲೇಟ್ ಆಗಿ ಮಾಡ್ತೀನಿ ಅನ್ಸುತ್ತ ಇಲ್ಲ ಎಟ ಸ್ಲೋ ಆಗಿ ಹೋದ್ರೂ 7 ಗಂಟೆಗೆ ಮುಟ್ಟಾವ ನಾನು ಸ್ಪೀಡ್ ಆಗಿ ಹೋದ್ರೆ ಭಾಳ ಹತ್ರ 1 ಅವರ್ ಜಲ್ದಿ ಮಾಡ್ತೀನಿ ಅಷ್ಟೇ ಬಸವನಕೋಟೆ ಅನ್ನೋದು ಅವನ್ನ ಬಾಗಲಕೋಟೆ ಅಂತ ಬಾಗಲಕೋಟೆ ಅಂದಂಗ ಅನ್ಸ್ತಾವ ಮರ ಅಂದಂಗ ನೋಡ್ದಂಗ ಅನ್ಸ್ತಾವ ಬರದಂಗ ಅನ್ಸ್ತಾವ ಈ ಟೈಪ್ ಏನಾರು ಊರು ಐತಿಕೋ ಚಿಕ್ಕ ಹೊರ್ಕೋತಾರ ಜನಗಳೆಲ್ಲ ಹವಾ ಮೇ ಹೈವೇನೆ ಸಿಗ್ತಿಲ್ಲಲ್ಲ ಇನ್ನು ಬಾಳ ಒಳಗ್ ಬರತನಪ ಅವಾಗ್ಲೇ ಹೈವೇ ಏನು ಸಿಕ್ಕಂಗ ಆಯ್ತು ಮತ್ತೆ ಒಳಗ್ ಆಗಿಬಿಡ್ತು ಅವಾಯ್ಡ್ ಟೋಲ್ ಹಾಕಿದಕ್ಕೆ ಇದು ಒಳಗಿಂದ ಕರ್ಕೊಂಡ್ ನೋಡ್ರಿ ನಾನು ಇಲ್ಲಾಂದ್ರ ಹಂಗ ಸ್ಟೈ ದೂರ ದೂರ್ಕ ಏನು ಕಾಣಿಸ್ತಿಲ್ಲ ಅವನು ಒಂದ್ ವೇಳೆ ನಮ್ ಬಾಗಲಕೋಟೆ ಅವ್ರು ಯಾರಾದ್ರೂ ಬೈಕ್ ಮೇಲೆ ಬರೋ ಪ್ಲಾನಿಂಗ್ಸ್ ಇದ್ದು ಅಂದ್ರ ನೋಡ್ರಪ್ಪ ಸುದ್ದಿ ಹೇಳ್ತಾನು ಈ ಕಡೆ ಸೈಡ್ ಹೋಗುವಾಗ ಟೋಲ್ ಒಳಗೆ ಇಸ್ಕೊಳಲ್ಲ ಬಟ್ ಆದ್ರೆ ಟೋಲ್ ಅವಾಯ್ಡ್ ಮಾಡಿ ಬರೋದಿದ್ರ ಈ ಸೈಡ್ ರೂಟಿಗೆ ಬರೋದಾಗತ್ತ ಸೊ ಇಲ್ಲೆಲ್ಲಿ ಪೆಟ್ರೋಲ್ ಬಂಕ್ಸ್ ಇರ್ತಾವ ಬಟ್ ಫಸ್ಟ್ ಅಲ್ಲಿಂದ ಬಿಡೋದಾಗ ಫುಲ್ ಟ್ಯಾಂಕ್ ಮಾಡ್ಸ್ಕೊಂಬರ್ರಿ ಫಿಕ್ಸ್ ಇನ್ನೊಂದು ಯಾವುದೇ ಲಾಂಗ್ ಡ್ರೈವ್ ಆಗ್ಲಿ ಅವಾಗ ನಿಮ್ಮ ಹತ್ರ ಇರೋ ಯಾವುದೇ ಡಿವೈಸ್ ಆಗ್ಲಿ ಮೊಬೈಲು ಪವರ್ ಬ್ಯಾಂಕು ಬ್ಲೂಟೂತ್ ಈ ಟೈಪ್ ನೀವು ಒಂದು ಆಕ್ಷನ್ ಕ್ಯಾಮ್ರಾ ಯೂಸ್ ಮಾಡ್ತೀಂದ್ರ ಇವೆಲ್ಲ ಚಾರ್ಜ್ ಇರಬೇಕು ಇಲ್ಲಾಂದ್ರೆ ತುಂಬಾ ಪ್ರಾಬ್ಲಮ್ ಬರ್ತಾವ ಸುಳ್ಳು ಹೇಳ್ತೀನಿ ನನ್ ಧ್ವನಿ ಅಂತೂ ಇದ ಫಿಕ್ಸ್ ಆಗುತ್ತೆ ಅನ್ಸತ್ತೆ ಯಾಕೋ ಇದ ಫಿಕ್ಸ್ ಅದು ಆಯ್ತು ಆದ್ರೆ ಆಗ್ಲಿ ಬಿಡ ನಾವು ಬೇಡಸ್ ಧ್ವನಿ ಬರತ್ತದ ಪ್ರಾಬ್ಲಮ್ ಏನಾಗಲ್ಲ ಹಿಂದ ಗಾಡಿ ಇಲ್ಲ ಮುಂದೆ ಗಾಡಿ ಇಲ್ಲ ಯಾವ ಅಂತವೇನ ಸೈಡ್ ಹೆಂಗೈತೆ ಇಲ್ಲಿ ಇದ್ರಾಗ ಚಾರ್ಜ್ ಇಲ್ಲ ಮಾರ ಎಲ್ಲ ಪೂರ್ತಿ ಮಡಿಚೋಗೈತಿ ಕೂದಲ ಸೊ ಇಲ್ಲಿ ತನ ಬಂದನೀಗ ಈಗ ಇಲ್ಲೇ ನಿಂತ್ಕೊಂಡು ಎಲ್ಲರೂ ಸುಸ್ಸು ಗಿಸ್ಸು ಮಾಡಿ ಹೋಗ್ತಾನೆ ತಡಿ ಮಲ್ಲಿ ಸುಸ್ಸು ಮಾಡಿ ಬರ್ತೀನಿ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹೋಗೋದು ಇನ್ನೇನಿಲ್ಲ ಎಷ್ಟು ಮಸ್ತ್ ಕಾಂತ ನೋಡಿ ನಮ್ಮ ನಂದಿ ಆಗ ಬಗ कितना सुंदर दिखता माझा ನಂದಿ खूप छान दिखता ಇತ್ತು ಏನಂದ್ರೂ ಇಲ್ಲಿ ಪ್ಲೇಸ್ ಹೋಗಾಡದ ನಾವು ನೋಡ್ರಿ ಫುಲ್ ಬರ್ಬರ್ರಿ ನಶಿ ಮಾಡಕ್ಕೆ ಆ ಕಡೆ ಹೋಗಿದ್ದು ಸೊ ಇದ್ಯಾವುದು ಮೇಟಿ ಕುರ್ಕೆ 4 ಕಿಲೋಮೀಟ್ರ್ ಐತತ್ತ ಸೊ ಓಕೆ ಸಾಕು ಭಾಳ ಟೈಮ್ ವೇಸ್ಟ್ ಮಾಡ್ಲಾರ ಜರ್ನಿ ಸ್ಟಾರ್ಟ್ ಮಾಡಿ ಲೆಟ್ಸ್ ಗೋ ಇಲ್ಲೊಂದು ಬತ್ತೋಗಿರೋ ಕೆನಾಲ್ ದಾಟ್ಬೇಕಾಯ್ತು ನಾವು ಪೂರ್ತಿ ಬತ್ತೋಗಿದೆ ನೋಡು ಮಾರ ನೀರೇ ಇಲ್ಲ ಅಲ್ಲಿ ಎಲ್ಲಾದ್ರೂ ಬಂದ್ ಮಾಡಿರ್ಬೇಕು ಈ ಬ್ಯಾಸ್ ಒಂದ್ಲ ಇಟ್ ಜಲ್ದಿ ಎಲ್ಲಾನು ಬತ್ತೋಗಲ್ಲ ಇಲ್ಲಿಂದ ಯಾವ್ದಾದ್ರು ಹೈವೇ ಆದ್ರೂ ಹತ್ತಿಲ್ಲ ಅವನು ಅವಾಗಿಂದ ನೋಡ್ತೇನೆ ಒಂದು ಹೈವೇನ ಹತ್ತಿಲ್ಲ ಜಗಳ ಮಾಡ್ತಾರ ಅಲ್ಲಿ ಜಗಳೂರಲ್ಲಿ ಕೋಚಿಂಗ್ ಈ ಕಡೆ ಸ್ಕೂಲ್ ಅಲ್ಲ ಓ ಮೈ ಗಾಡ್ ಸ್ಕಾಟ್ ಮಾರ್ Oh my god, enemy! बकचोदी मत कर लो। Oh my god, क्या प्यारा सा व्यू है बे ओवर ಕಾಣಿಸ್ತದೆ ವ್ಯೂ ನೋಡೋ ಮಾರ
ಅವನು ಟ್ರಕ್ ಹಿಂದೆ ಟ್ರಕ್ ಬರತ್ತದ, ಅದು ಹೋಗಕ್ ಜಾಗ ಎಲ್ಲ ತೆಗಿಸಿ ನಿಲ್ಲಿಸ್ಲಿಲ್ಲ ಇಲ್ಲಿ. ಅವನು ಮಸ್ತ್ ಅಲ್ಲಿ ಬೆಟ್ಟ, ಇಲ್ಲಿ ಇದನ್ನ ಅಲ್ಲಿ ಶಿವನ ಗುಡಿ ಇತ್ತು ಹಿಂದ, ರೆಕಾರ್ಡ್ ಆಯ್ತಲ್ಲ ಅದು ಗೊತ್ತಿಲ್ಲ ಮರ. ವ್ಯೂ ಅಂತೂ ಹೋಗಾಡೋದ ನೋಡಿ. ನದಿ ದಂಡಿಗೆ ಅವನು ಮನಿಗಳು ಇದು ಬಿದ್ದ ಹೊಲಸೆಲ್ಲ ಬಂದ್ ಅವ್ರ ಮನಿ ಹತ್ರ ಬಿದ್ದಾಗ. ಕಹಾನಿ ಜಾತಾ ಹೈ ಜೈಸೆ ನದಿಯೋಂ ಕಾ ಪಾನಿ ಮುझे ಹರ್ ಗೆ तेरे साथ बहना है. ಅವನು ಎಷ್ಟ ಇದು ಮಾಡಬಾರ್ದಂದ್ರೆ ನನ್ ಧ್ವನಿ ಸೆಂಟರ್ನ ಇದನ್ನೆಲ್ಲ ಮಾಡ್ಲಾರ ಸುಮ್ಮಿರಾಗಲ್ಲ. ಅಂತೂ ಒಬ್ಬ ಫಾಲೋವರ್ ಸಿಕ್ಕಂಗ ಆತ ಅನ್ಸುತ್ತ ನಮ್ಮ ಬಾಳೆ. 180 ಕಿಲೋಮೀಟರ್ ಅದ. ಎಷ್ಟು ದೂರ ಹೋಗುತ್ತೆ ಯಾವ ಹಾದಿ ಮೇಲೆ ಹೋಗುತ್ತೆ. ಹಾದಿ ಮೇಲೆ ಹೇಳ್ಕೊಂತ ಹೋದ್ರೆ ಸಾಕು. ಅವನ ಮನೆ ಮುಟ್ಸಿರ ಸಾಕು ನಾವು. So guys, welcome to Gadag, to Bettagere. ಇದು ಮಸ್ತ್ ಊರು. ಏನೇನು ದ ಬ್ಯೂಟಿಫುಲ್ ಸಿಟಿ ಆಫ್ ಅವರ್ ನಾರ್ತ್ ಕರ್ನಾಟಕ ಗದಗ. ಸ್ಟ್ರೇಟ್ ಅದು ಒಳಗೆ ಹೋದ್ರೆ ಗದಗ. ಇದು ಗದಗ ಬೈಪಾಸ್ ರೋಡ್. ಡೇಂಜರ್ ಹೋಗ್ದ. ನೋಡ್ರಿ ನಮ್ಮ ಹಾಲತ್ ಹೆಂಗೈತಿ. ಇದ ಎರಡು ರಿಪ್ಲೇಸ್ ಮಾಡ್ಬೇಕು. ಇನ್ನೊಂದು 26 ಕಿಲೋಮೀಟರ್ ಆಯ್ತು ನಮ್ಮ ಊರ. ಇಲ್ಲಿಂದ 26 ಕಿಲೋಮೀಟರ್ ಅದ. ಇಲ್ಲಿ ಸೆಂಟರ್ನಾಗ ಎಲ್ಲಾರ ಯಾವ ಹೀರೋ ಶೋರೂಮ್ ಸಿಕ್ಕ್ರ ಮಾಡಿಸ್ತೇನೆ, ಇಲ್ಲಾಂದ್ರ ಇದಕ್ಕೆ ಹೋಗಿ ಮಾಡಿಸ್ತಾನೆ. ಡೈರೆಕ್ಟ್ ಊರಾಗ ಒಂದೈತಿ ಅಲ್ಲಿ ಹೋಗಿ ಮಾಡಿಸೋದು ಅಷ್ಟೇ. ಆಲ್ಮೋಸ್ಟ್ 3 ಕಿಲೋಮೀಟರ್ ಕ್ರಾಸ್ ಮಾಡೇನಿ. ಮೈಕೈ ಎಲ್ಲ ಸಾಟೈತೆ ನಾವು ಏನ್ ಮಾಡೋದಂತ ಗೊತ್ತಾಗಲ್ಲ ಅವಾಗಿಂದ. ಇಲ್ಲಿ ಇನ್ ಡೈರೆಕ್ಟ್ ಒಂದು ಶೋರೂಮ್ ಕಡೆ ಓಪನ್ ಮಾಡ್ತಾನೆ. ಈ ಕಡೆ ಸೈಡ್ ಮಸ್ತ್ ಆಗುತ್ತೆ ಒಂದ್ ಸೈಡ್. ಏನೋ ಇನ್ನೇನು ಹೊಲ ಅದು ಎಲ್ಲಾ ತರ ಅದಾವು, ಗಿಡಗಳ ಹೊಲ. ನಾನೀಗ ಆಕ್ಚುಲಿ ಓ ಮೈ ಗಾಡ್ ಬೇಕಾಡು ಇಲ್ಲಿಂದ ಡೈರೆಕ್ಟ್ ಒಮ್ಮೆ ಶೋರೂಮ್ ಹೊಡಿತಾನ. ಮೊದ್ಲಿಕ ಲಿವರು ಮಿರರ್ ಫಿಕ್ಸ್ ಮಾಡಿ ಆಮೇಲೆ ಮನಿಗ್ ತಗೊಂಡ್ ಹಂಗ ಏನಾರು ತಗೊಂಡ್ರೆ ನಮ್ಮ ಕ್ಯಾರ ತಗೊಂಡ್ಬಿಡ್ತಾರ. ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡು, ಇಲ್ಲಿ ಸ್ಕ್ರಾಚ್ ಆಗಿದ್ ನೋಡಿ ಕೇಳ್ತಾರ ಏನಾಗಿತ್ತಂತ ಹೇಳುದು ಅಷ್ಟೇ. ಏನಾಗಿತ್ತು ಅದನ್ನೇ ಹೇಳುದು, ಇನ್ನೇನು ಹೊಸಾದ ಏನ್ ಹೇಳುದು ಅದಕ್ಕೆ. ಈ ಕಡೆ ಎಲ್ಲ ಮುಂಚೆ ಬರ್ತಿದ್ವಿ ನಾವು ಗಾಡಿ ತಗೊಂಡ್ ಸೊಮ್ಮ. ಆಕ್ಚುಲಿ ಇಲ್ಲಿ ತನ ರನ್ನಿಂಗ್ ಬಂದಿದ್ದೆ ನಾವು. ಸರಿ ಮಾರ ತಲಿ ಕೆಟ್ಟ ಅವನು ಬೆಳಗ್ಗೆ ಫಸ್ಟ್ ಪ್ಲಾನ್ ಇದ್ದಿದ್ದ ನಮ್ ನಂದಿನ ಇಲ್ಲೇ ನಮ್ಮೂರಾಗ ತಗೋಬೇಕನ್ನೋದು. ಈಗ ಹೋಗ್ತಾನಲ್ಲ ಶರ್ಮಾ ಸರ್ವಿಸ್ ಬೇಕಾದ ಹಚ್ಚಾಕ ಅಲ್ಲೇ. ಬಟ್ ಆಮೇಲೆ ಇದನ್ನು ಪ್ಲಾನಿಂಗ್ ಆಯ್ತು ನಂದು. ಓಕೆ ಅಲ್ಲಿ ಆದ್ರ ಮತ್ತ ನಂಬರ್ ಪ್ಲೇಟ್ ಸಲುವಾಗಿ ಅದಕ್ಕೆ ಇದಕ್ಕೆ ಕಾಯ್ಕೋತ ನಿಂದಿರ್ಬೇಕು. ಮತ್ ಸ್ವಲ್ಪ ರೇಟ್ ಬೆಂಗಳೂರಿಗಿಂತ ಸ್ವಲ್ಪ ಒಂದು 2 ರಿಂದ 3 ಸಾವಿರ ರೂಪಾಯಿ ಹೆಚ್ಚಿಗೆ ಆಗುತ್ತೆ ಮತ್ತ. ಸೊ ಅದ್ರ ಸಲುವಾಗಿ ಡೈರೆಕ್ಟ್ ಪಶ್ಚಿಮ ದಿಕ್ಕಿಗೆ ಹೊಂಟಾನಿ.
ಸೂರ್ಯ ಅಸ್ತ ಆಗೋಷ್ಟ್ರಲ್ಲಿ ಮನಿ ಮುಟ್ಟುವಾಗುತ್ತೆ. ಆಯ್ತು, ಈಗ 6 ಗಂಟೆ ಆಯ್ತು. ನಾನು ಮ್ಯಾಪ್ ತೋರಿಸಿ ಟೈಪ್ನಾಗ ಹೋಗುದಾಯ್ತು ನನ್ ಬಾಳೆ. ಇನ್ನೇನು ಮಾಡಕ್ ಬರಲ್ಲ. ಇನ್ನು 5 ಕಿಲೋಮೀಟರ್ ತೋರ್ಸಾಗತೈತಿ ಇಲ್ಲಿಂದ ನಮ್ಮ ಮನಿ. ಬಟ್ ನಾವ್ ಮನಿಗ್ ಹೋಗಿ ಮುಟ್ಟೋದು 7 ಆಗತ್ತ. ಕೇಳಿದಾರಂದ್ರ ಆಗ ಎಕ್ಸ್ಪ್ಲೇನ್ ಮಾಡೋದು ಕತೆ. ಸೊ ಕತೆ ಕೇಳಾಕ ತಯಾರಿರ್ರಿ. ನಮ್ಮ ಮನ್ಯಾಗ ಬೇರೆ ಹೇಳ್ತಾನು, ಅಂದ್ರ ನಮ್ಮ ಮನ್ಯಾಗ ಹೇಳಿದ ಮೇಲೆ ನಿಮ್ಗೆಲ್ಲ ಹೇಳ್ತ. ಇದು ಜಗದಾಳ. ಸಣ್ಣವ್ರಿದ್ದಾಗ ಈ ಕಡೆ ಎಲ್ಲ ಕರ್ಕೊಂಡ್ ಬರ್ತಾರ ಮನ್ಯಾಗ. ಅಲ್ಲಿಂದ ಒಂದು ರೂಟಿಗೆ ಬಂದಿರ್ತೇನ, ಅಲ್ಲಿ ಜಗದಾಳ ಮುದ್ದೆ ಅಥವಾ ಒಬ್ರು ಇರ್ತಾರ. ಅವ್ರ ಮನೆಗೆ ನಮ್ಮನ್ನ ಕರ್ಕೊಂಡ್ ಹಾಕಿರ ಆಗಲಿಲ್ಲ. ಅಲ್ಲಿ ಹೋದಾಗ ಮಜ್ಗಿ, ಶರ್ಬತ್ತ, ಚಾ, ಊಟ ಮಸ್ತ್ ಹೊಡಿತಿದ್ದೇವ ನಾವು. ಇವಾಗ ಗೊತ್ತೈತೇನ ಇದು? ಇದು ಭೀಮ್. ಭೀಮ್ ಅಂದ್ರ ಈಗ ಸೀರೆ ತಯಾರು ಮಾಡ್ತಾರಲ್ಲ, ಆ ಸೀರೆ ಎಳೆಗಳು ಇದ್ರ ಸುತ್ತ ತುಂಬಿರ್ತವೆ. ಸೆಂಟ್ರಲ್ಲಿ ಆ ಸೀರೆ ಕಲರ್ ಯಾವ್ದಿರುತ್ತ, ಎಡ್ಜ್ ಅಲ್ಲಿ ಅದಕ್ಕೆ ಇದ್ರ ಬಂದಿರುತ್ತೆ ಗೊತ್ತಾ, ಡಿಸೈನ್ ಆಗಿ ಒಂದು ಬೇರೆ ಕಲರ್ದು ದಡಿ ಅಂತಾರಲ್ಲ. ಅಂದ್ರ ನಮ್ ಸೈಡ್ ದಡಿ ಅಂತಾರ, ನಿಮ್ ಸೈಡ್ ಏನಂತ ಬೆಂಗಳೂರು ಭಾಷೆಯಲ್ಲಿ ಹೇಳೋದ್ರ ನನಗೆ ಏನಂತ ಗೊತ್ತಿಲ್ಲ. ಬಟ್ ಆ ದಡಿಲಿ ಯಾವ ಕಲರ್, ಒಂದೊಂದು ರೆಡ್ ಬರುತ್ತ, ಗ್ರೀನ್ ಬರುತ್ತ, ಕೇಸರಿ ಕಲರ್ ಇರುತ್ತ, ಯೆಲ್ಲೋ ಕಲರ್ ಇರುತ್ತ. ಡಿಸೈನ್ ಏನ್ ಇರ್ತಾವಲ್ಲ, ಬೇರೆ ಬೇರೆ ತರ ಏನ್ ಕಲರ್ ಇರ್ತಾವಲ್ಲ, ಅದೆಲ್ಲ ಎಡ್ಜ್ ಅಲ್ಲಿ ಇರ್ತ. ಮತ್ತ ಆ ಸೆಂಟರ್ ಏನೈತ್ಲ, ಅಲ್ಲಿ ಫುಲ್ ಎಳಿಗಳು ಇರ್ತಾವ. ಆಲ್ಮೋಸ್ಟ್ 190 ಈ ಟೈಪ್ ಎಳೆಗಳು ಇರ್ತಾವ. ಒಂದು 230 ತರ ಮ್ಯಾಕ್ಸ್ ಏನೋ ಹೋಗ್ಬೋದು ಎಳಿಗಳು. 250 ಈ ರೇಂಜ್ಗೆ ಅಷ್ಟು ಎಳೆಗಳು ಹಿಡಿದು ಇದನ್ನ ಮಾಡಿರ್ತಾರ. ಅವ್ರೇನೋ ಕಟ್ಟಿರ್ತಾರ, ಅದಕ್ಕೆ ಹಾಕಿರ್ತಾರ, ಅದನ್ನ ಹಾಕಿ ಸುತ್ತಿರ್ತಾರ. ಯಮ್ಮ ಅದನ್ನೆಲ್ಲ ತೋರ್ಸ್ಬೇಕಂದ್ರ ನಿಮ್ಗ ನಮ್ ಸೈಡ್ ನೀಗಿದು ಬೇರೆನ ಇದೆ. ಒಂಥರ ಅದು ವೈಭವ ಬೇರೆ ಅವನದ ನೇಗಿದು. ಹರಿದೋದ ಬದುಕನ್ನು ಹುಡುಕಿ ನವಿಲಾದ ನೂಲನ್ನು ಬಳಸಿ ಹಸಿದಾಗಿ ನೀರು ಕೊಡೆವ ನೀಕಾರಣೆ. ಮಫ್ತಿ ಮೂವಿಯಲ್ಲಿ ಒಂದು ಸಾಂಗ್ ಇದೆ ಗೊತ್ತಾ? ಯಾ ಬೇಬಿ ವಿ ಆರ್ ನೌ ಇನ್ ಬನಹಟ್ಟಿ. ಎಲ್ರು ನೋಡ್ ನಗುಗಿತ ಮೊದ್ಲ ಇದನ್ನೆಲ್ಲ ಸರಿ ಮಾಡಿಸ್ಬೇಕು ಅವನು. ಈಗ ಸ್ಕೂಲ್ಗಳು ಬಿಟ್ಟಿರ್ತಾವ, ಅವನ ಫುಲ್ ಬಸ್ ಸ್ಟ್ಯಾಂಡ್ದಾಗ ಟ್ರಾಫಿಕ್ ಜಾಮ್, ಇಲ್ಲಿ ಟ್ರಾಫಿಕ್ ಜಾಮ್. ಟ್ರಾಫಿಕ್ ಅನ್ನೋಗಿತ ಏನ ಇವ್ರ ಸೋಮ್ ಮುಕ್ತರ್ ಬಿದ್ದಂಗ್ ಕೂತಿರ್ತಾರ ಮರ ಸಿಕ್ಕಂಗ. ನೋಡಿ ಹಂಗ ಹೊಡಿತಾರ ಚಾಪ್ರಿ. ಓ ಆಂಟಿ ಕರೆಕ್ಟ್ ಆಗಿ ಹಚ್ಚವ್ರೆ ಇಂಡಿಕೇಟ್ರು. ಆಡ್ ನೋಡ್ತಾರ ಇವರು. ಸೊ ದೋಸ್ತ, ವೆಲ್ಕಮ್ ಟು ಮೈ ಊರು, ನನ್ನ ಸೂರು. ನಾ ಹುಟ್ಟಿದ ಊರು. ಆಕ್ಚುಲಿ ನಾ ಹುಟ್ಟಿದ ಊರು ಇನ್ನೂ ಮುಂದದ. ಇಲ್ಲಿಂದ ಡೈರೆಕ್ಟ್ ಮೊದ್ಲು ಶೋರೂಮ್ ತಗೊಂಡ್ ಈಗ ಬನೆಟಾವನಲ್ಲೇ ಇನ್ನೇನೋ ಮಾಡಬರಲ್ಲ. ಇಲ್ಲಿದ್ದು ಶೋರೂಮ್ ತೆಗೆದೋಗಿದಾರು. ಸೊ ಅದ್ರ ಸಲುವಾಗಿ ಮುಂಚೆ ಇಲ್ಲಿ ಇತ್ತ ಶೋರೂಮ್. ಈಗ ಅಣ್ಣಗಳ ಪೂರ್ತಿ ತಗೊಂಡೋಗಿ ಹೊಸೂರ್ ಅಂತ ಇದೆ, ಹೊಸೂರ್ ರೋಡ್, ಅಲ್ಲಿ ಇಟ್ಟವ್ರೆ. ಸೊ ವೆಲ್ಕಮ್ ಟು ಮೈ ಊರು. ಇದು ನಮ್ಮೂರು ಆಕ್ಚುಲಿ. ನಾವು ಹುಟ್ಟಿದ ಆಸ್ಪತ್ರೆ ಇದು. ನನ್ನ ಇಲ್ಲೇ ಹೊಡೆದೇವ್ ನಮ್ಮ. ಇಲ್ಲೇ ರೋಡ್ ಬ್ರೇಕ್ ಆಗದೆ ಇವ. ಇದು ಒಂದಲ್ಲ 2. ನಂದಿ ವೆಲ್ಕಮ್ ಟು ಯುವರ್ ಸ್ವಂತೂರು. ಅಣ್ಣ ಬ್ರೇಕ್ ಲೆವರ್ ಆಗ್ತದಿತ್ತು, ಕಟ್ ಆಗಿದೆ. ಬ್ರೇಕ್ ಲಿವರ್ ಕಟ್ ಆಗೈತಾನ? ಇದೊಂದ ಇದು ಲೂಸ್ ಡೌಟಾ? ಎಕ್ಸ್ಪಲ್ಸ್ದಿಲ್ಲ ಒಂದ್ಸರಿ ನೋಡಲ್ಲ.
ನಾ ಇಲ್ಲಿ ಬೆಂಗಳೂರ ತಗೊಂಡಿದ್ದೆ. ಗಾಂಡು ಟೈಮಿಂಗ್ ಅಂದ್ರ ಅವನ ನಂದು ಟೈಮೇ ಸರಿ ಇಲ್ಲ. ಇದು ಮುರಿತು. ಇದೇನೋ ಹೋಯ್ತು, ಇದು ಮಿರರ್ದ ಪ್ರಾಬ್ಲಮ್ ಇಲ್ಲ. ಲಿವರ್ ಸಿಗಾವಲ್ಲ ತನ್ನ ಶವಾಶ್ ಅಂದೆ ನಾನು. ಇದ್ದಿದ್ರಾಗ ನೋಡ್ಕೊಂಡು ಮಾಡ್ಕೊಂಡ್ ಹೋಗ್ಬೇಕು, ಇಲ್ಲ ತರಿಸ್ತೀನಿ ಅಷ್ಟೇ. ಎಲ್ಲ ಹುಡುಗ ಮುಗಿಬಿಟ್ಟ ನೋಡಾಗತ್ತಾರ. ಕೊಂಡ್ರ ಕಟ್ಟಿ ಮಾಡಾಕತ್ತಾರ ನೋನ ಇದಂತದಂತನ. ಹಾಯ್ ಅಂದಿ. ಹ ಹ ಹ ಇಲ್ಲ ಹೊಡ್ಕೊಂಡು ಬನ್ನಿ ಅಲ್ಲಿಂದ 6:30. ಹ್ಮ್ ಇಲ್ಲ ಹಾ ಇದೆ. मैं हूँ चार और चार बनेगा डॉन. ಇದಕ್ಕೆ ನೀ ಬಿಸಿಲು ಬಡಿಬಾರ್ದು ಗಾಡಿ